ನೋಡಿ ಇಲ್ಲಿ ಬಬ್ಬುಕಟ್ಟೆ, ಪೆರ್ಮಣ್ಣೂರು ಬೀಲಲ್ಲಿ ಬಬ್ಬುಕಟ್ಟೆ, ನಿತ್ಯದಾರ್ ನಗರ ಹೋಗೋ ಸ್ಟಾಪಲ್ಲಿ ಮರಣಗುಂಡಿ, ದೊಡ್ಡದಾದ ಮರಣಗುಂಡಿ. ಬೆಳಿಗ್ಗೆ ಒಂದು ಗಾಡಿ ಬಿದ್ದಿತ್ತು ಅಲ್ಲಿ. ಅದು ಎಷ್ಟು ದೊಡ್ಡ ಹೊಂಡ ಅಂದರೆ ಎಷ್ಟೇ ವೆಹಿಕಲ್ ಆ್ಯಕ್ಟಿವ್ ಗಾಡಿ ರಿಕ್ಷಾ ಎಲ್ಲಿ ಬೀಳುವ ಜಾಗ ನೋಡಿ. ಇಲ್ಲಿ ಬಬ್ಬುಕಟ್ಟೆಯಲ್ಲಿ ಉಳ್ಳಾಲ ನೋಡಿ. ಇಲ್ಲಿ ಮರಣಗುಂಡಿ ನೋಡಿ, ಇದು ಬಬ್ಬುಕಟ್ಟೆಯಲ್ಲಿ ಮರಣಗುಂಡಿ. ಎಷ್ಟು ಆಕ್ಸಿಡೆಂಟ್ ಆಗ್ತದೆ ಬೆಳಿಗ್ಗೆ ನೋಡಿ. ನನ್ನ ಮನೆ ಇಲ್ಲಿಯೇ, ಇಲ್ಲಿ ಪಕ್ಕದಲ್ಲಿ ನಮ್ಮದು ಮನೆ ನೋಡಿ. ಇಲ್ಲಿ ಇದು ನಮ್ಮದು ರಾಜ ಹೆದ್ದಾರಿ. ನಮಸ್ತೆ ಸ್ನೇಹಿತರೆ. ನೋಡಿ ನಮ್ಮದು ಕಾರ್ ಇದು ರಿಟ್ಸ್ ZX ಕಾರ್ K19 MB 5657. ಉಳ್ಳಾಳದ್ದು ತೊಕ್ಕೊಂಡಿದ್ದು ಪೆರ್ಮಣ್ಣೂರಲ್ಲಿ ಇರೋದು ನೋಡಿ. ಈಗ ವಿಷಯ ಏನಂದರೆ ಪೆರ್ಮಣ್ಣೂರಿನ ರೋಡಲ್ಲಿ ನಮ್ಮದು ಚೆಂಬುಗುಡ್ಡೆ ರೋಡಲ್ಲಿ ದೊಡ್ಡ ದೊಡ್ಡ ಮರಣಗುಂಡಿಗಳು ಹಾಕಿವೆ. ಈ ಮರಣಗುಂಡಲ್ಲಿ ನಾನು 10 ನಿಮಿಷ ಮುಂಚೆ ಈ ಕಾರನ್ನು ಕೊಂಡೋಗಿ ಹೋಗ್ತಾ ಇದ್ದೆ ನೋಡಿ. ಅಲ್ಲಿ ನೋಡಿ, ಇದು ನಂದು ಟಯರ್ ನೋಡಿ. ಟಯರ್ ಬ್ಲಸ್ಟ್ ಆಗಿ ನೋಡಿ, ರಾಡ್ ಹೊಸ ಟಯರ್, ಹೊಸತಂದರೆ 6 ತಿಂಗಳಾಯಿತು. 6 ತಿಂಗಳಲ್ಲಿ ಟಯರ್ ಇದೆಲ್ಲ ಹೊರಗೆ ಬಂದಿದ್ದು, ಗುಂಡಿಗೆ ಬಿದ್ದು ನೋಡಿ ಏನಾಗಿದೆ ಅಂತ. ಆಯಿತು, ಇದನ್ನು ಹೊರಗೆ ಬಂದಂತ ನಾನೇನು ಮಾಡಿದೆ, ಸ್ಟೆಪ್ಪಿನ ಹಾಕಿ ರನ್ ಮಾಡಿದೆ. ಸ್ಟೆಪ್ಪಿನ ಹಾಕಿ ನಾನು 4 ದಿನ ರನ್ ಮಾಡಿದೆ ಈ ಕಾರು. ಸ್ಟೆಪ್ಪಿನಲ್ಲಿ 4 ದಿನ. ಇದು ನನಗೆ ಹೊಸ ಟೈರ್ ತರಬೇಕಂತೇಳಿ ಸ್ಟೆಪ್ಪಿನ ರನ್ ಆಗಿದೆ ನೋಡಿ. ಇಲ್ಲಿ ಅವಸ್ಥೆ ಏನಂದರೆ, ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡ ಒಂದು ವಿಚಿತ್ರ ಇದು ನೋಡಿ, ಗ್ಲಾಸ್ ಕಟ್ಟಾಗಿದೆ. ಇಲ್ಲಿ ನೋಡಿ, ಗ್ಲಾಸ್ ಕಟ್ಟಾಗಿದೆ. ಈ ಹೊಂಡದು ಅವಾಂತರಕ್ಕೆ ನನ್ನ ಹೊಂಡದ ಅವಾಂತರ ಇಲ್ಲ ನೋಡಿ. ಇಲ್ಲಿ ನೋಡಿ, ನಂದು ಲೆಫ್ಟ್ ಹ್ಯಾಂಡ್, ನಮ್ಮದು ಕಾರದ್ದು ಲೆಫ್ಟಲ್ಲಿ ನೋಡಿ. ಇದು ಸ್ಪ್ರಿಂಗ್ ಅದು ಮೆಟಲ್ ಕಟ್ಟಾಗಿ ಸ್ಪ್ರಿಂಗ್ ಮೇಲೆ ಬಂದು ನೋಡಿ. ಗ್ಲಾಸ್ ನಿಮಗೆ ಕರೆಕ್ಟಾಗಿ ನಾನು ತೋರಿಸ್ತೇನೆ ನೋಡಿ. ಗ್ಲಾಸ್ ಕಟ್ಟಾಗಿದೆ. ಗ್ಲಾಸ್ ಕಟ್ಟಾಗಿ ನಾನು ಶೋರೂಮಿಗೆ ಹೋದೆ. ಶೋರೂಮ್ ಅವರು ಹೇಳಿದೇನು ಗೊತ್ತಾ ನನಗೆ, 80,000ರಿಂದ 1 ಲಕ್ಷ ಇದಕ್ಕೆ ಆಗುತ್ತೆ. ನನಗೆ ಹೆದರಿಕೆ ಆಯಿತು. 80,000ರಿಂದ 1 ಲಕ್ಷ ನಾವಿಲ್ಲಿಂದ ಕೊಡೋದು ಹೊರಗಡೆ ಗ್ಯಾರೇಜಿಗೆ. ಅವರು ಹೇಳಿದರು ಹಬ್ಬಬ್ಬ ಅಂದರೆ 60,000 ಬೇಕು ನೋಡಿ. ಗ್ಲಾಸ್, ಸ್ಪ್ರಿಂಗ್, ಸಾಕ್ ಅಬ್ಸರ್, ಟೈರ್. ಉಳ್ಳಾಲದ್ದು ತೊಕ್ಕೋಟಿದ್ದು ರಾಜ ಹೆದ್ದಾರಿ ತೊಕ್ಕೋಟಿಂದ ನಮ್ಮದು ಮೆಲ್ಕರವರೆಗೆ ರೋಡ್ ಮಾಡಿ, ರಸ್ತೆ ಮಾಡಿ 1.5 ವರ್ಷದ ಒಳಗೆ ಈ ಮರಣಗುಂಡಿಗಳು ಎಷ್ಟು ಆಕ್ಸಿಡೆಂಟ್ ಆಗಿದೆ, ಎಷ್ಟು ಜನರು ಜೀವನ ಕಳ್ಕೊಂಡಿದ್ದಾರೆ. ತೊಕ್ಕೋಟಿಂದ ಚೆಂಬುಗುಡ್ಡೆ 2-3 ಡೆತ್ ಆಗಿದೆ 2024-25ರಲ್ಲಿ ನೋಡಿ. ಅಧಿಕಾರಿಗಳು ನೋಡಿ ಸುಮ್ಮನೆ ಇರ್ತಾರೆ ನೋಡಿ. ಇದೊಂದು ಟೈರೇ ನೋಡಿ, ನನ್ನ ಟೈರ್ ಹೋಗಿದೆ, ನಂದು ಸಾಕ್ ಅಬ್ಸರ್ ಹೋಗಿದೆ, ಗ್ಲಾಸ್ ಹೋಗಿದೆ, ಮಿರರ್ ನೋಡಿ, ಇಲ್ಲಿ ಕಾಣ್ತದೆ ಮಿರರ್ ನೋಡಿ. ಈ ಮಿರರ್ ಒರಿಜಿನಲ್ ಮಿರರ್ಗೆ ಎಷ್ಟೇ 1000 ಉಂಟು. ಯಾರು ಕೊಡ್ತಾರೆ ನನಗೆ? ಇದಕ್ಕೆ ಹೊಣೆ PW ಅಧಿಕಾರಿಗಳು. ನನಗೆ ಇದರದ್ದು ಫೋಟೋ ಸಮೇತ ನಾನು ಈಗ ಗೌರ್ಮೆಂಟಿಗೆ ಕೊಡ್ತೇನೆ, ಸರ್ಕಾರಕ್ಕೆ ಕೊಡ್ತೇನೆ. ಸರ್ಕಾರ ನನಗೆ ಇದು ಕೊಡಬೇಕು. ಯಾಕಂದರೆ ನನ್ನ ಪಾರ್ಟ್ ಆದರೆ ಸರಿ ನೋಡಿ. ನಮ್ಮ ರಸ್ತೆ ಇಷ್ಟು ಹೊಂಡಗಳಿಂದ ಬಿದ್ದು ಇಷ್ಟೆಲ್ಲ ಆಗುವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ನೋಡಿ. ಸ್ಪ್ರಿಂಗ್ ಹೋಗಿದೆ, ಸಾಕ್ ಅಬ್ಸರ್ ಹೋಗಿದೆ. ಯಾರು ಹೊಣೆ ಇದಕ್ಕೆಲ್ಲ? ಇದಕ್ಕೆ ಅಧಿಕಾರಿಗಳು ಕೊಡಲಿ. ಈಗ ಅಧಿಕಾರಿಗಳಿಗೆ ಬಿಲ್ಲು ಕೊಡ್ತೇನೆ, ನೋಡು ಏನು ಮಾಡ್ತೇನೆ ಅಂತ ನೋಡುವ. ಯಾಕಂದರೆ ಇಷ್ಟು ಹೊಂಡಗಳಿದ್ದರೆ ಅವರು ಅಧಿಕಾರಿಗಳು ನಿದ್ರೆ ಮಾಡ್ತಾರೆ ಅಂದರೆ ಇದಕ್ಕೆ ಅರ್ಥ ಇಲ್ಲ. ಆದಷ್ಟು ಬೇಗ ಆ್ಯಕ್ಷನ್ ಮಾಡಬೇಕು.